ಈಗ ಬೆಣ್ಣೆಯನ್ನು ಮಾಡಿದ್ದೀನಿ. ಅಂದರೆ ಬೆಣ್ಣೆ ಹಾಲು ತೆನೆಯನ್ನು ತೆಗೆದು ಫ್ರಿಜ್ಜಿನಲ್ಲಿ ಇಕ್ಕಿ ತಣ್ಣೀರು ಮತ್ತು ನಾರ್ಮಲ್ ನೀರು ಹಾಕಿ ಗ್ರೈಂಡ್ ಮಾಡಿ ಬೆಣ್ಣೆಯನ್ನು ತೆಗೆದು ಮಜ್ಜಿಗೆಯನ್ನು ಮಾಡಿ ಅದರಿಂದ ಬೆಣ್ಣೆಯನ್ನು ತೆಗೆದು ಅಲ್ಲಿಂದ ಇವಾಗ ಫ್ರಿಜ್ದಲ್ಲಿ ಇಕ್ತೀನಿ. ಫ್ರಿಜ್ಜಿನಲ್ಲಿ ಇಕ್ಕಿ ಅಲ್ಲಿಂದ ಎಲೆಯನ್ನು ತರಿಸಿ ಎಲೆ ಮತ್ತು ಇಲಚಿ ಎಲ್ಲ ಹಾಕಿ ಅದಕ್ಕೆ ಚೆಂದ ಕಾಸಿ ಅದರಲ್ಲಿ ಎಲೆ ಇಲಚಿ ಹಾಕಿ ಕಾಸಿ ಅಲ್ಲಿಂದ ಡಬ್ಬಿಯಲ್ಲಿ ಸೋಸಿ ತಣ್ಣಗಾಗಿದ್ಮೇಲೆ ಮತ್ತು ಫ್ರಿಜ್ದಲ್ಲಿ ಇಕ್ಕೋದು. ಫ್ರಿಜ್ದಲ್ಲಿ ಇಕ್ಕಿ ಮುಗೀತು. ಬೆಣ್ಣೆಯನ್ನು ಇವಾಗ ಮಾಡಿದ್ದೀನಿ. ತಿಂಗಳಿಗೆ ಎಷ್ಟು ಅಂದರೆ 1.5 ಕಿಲೋ ಅಂದರೆ 1 ಕೆ ಜಿ ಮೇಲೆ ಹಾಫ್ ಕೆ ಜಿ ಅಂದರೆ ತೆಗಿತೀನಿ ಮಾಡ್ತೀನಿ ಬೆಣ್ಣೆ ತುಪ್ಪ. ಇವಾಗ ಇದು ಮಾಡಿ ಇದು ಕಾಸಿನ ಮೇಲೆ ಆಯ್ತು. ತುಪ್ಪ ಆಗಿದ್ಮೇಲೆ ಫ್ರಿಜ್ದಾಗ ಕಾಸಿ ತಣ್ಣಗೆ ಆಗಿದ್ಮೇಲೆ ಅದು ಸೋಸಿ ಡಬ್ಬಿಯಲ್ಲೇ ಹಾಕ್ತೀನಿ. ದೊಡ್ಡ ಡಬ್ಬಿ ಐತೆ ಒಳಗೆ ಫ್ರಿಜ್ದಲ್ಲಿ, ಅದರಲ್ಲಿ ಹಾಕಿ ಇಕ್ತೀನಿ. ಮೇಲೆ ಉಣೋದಕ್ಕೆ ಇಲ್ಲಿ ಈ ಡಬ್ಬಿಯಲ್ಲಿ ಐತೆ ತುಪ್ಪ. ಊಟ ಮಾಡೋದಕ್ಕೆ ಇದು ತುಪ್ಪ ಆಯಿತು. ಒಳಗಡೆ ಫ್ರಿಜ್ದಲ್ಲಿ ದೊಡ್ಡ ಡಬ್ಬಿ, ಅದರಲ್ಲಿ ತುಪ್ಪ ಇರೋದು. ಮುಗೀತು. ಹೀಗೆ ಮಾಡೋದು ತುಪ್ಪ ತುಂಬ ಚೆನ್ನಾಗುತ್ತೆ. ತುಪ್ಪ ಫುಲ್ಲು ಘಮಕಿಯಾಗಿ ಬರುತ್ತೆ. ಹೊರಗಿಂದ ತುಪ್ಪ ಇರುತ್ತಲ್ವ ಹಾಗಿರೋದಿಲ್ಲ. ಇದನ್ನು ಫ್ರೆಶ್ ಆಗಿ ತುಪ್ಪ ಫುಲ್ಲು ಎಂಥರ ಚೆನ್ನಾಗಿ ಸ್ಮೆಲ್ ಬರುತ್ತೆ. ತುಪ್ಪ ಭಾಳ ಟೇಸ್ಟಿ ಕೂಡ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಯಾವಾಗಲೂ ಮಾಡ್ತೀನಿ. ಆಯ್ತು, ಇವಾಗ ಹಾಲು ಮುಗಿದವು. ಈಗ ಹಾಲು ಸಿಗೋದಿಲ್ಲ. ಮತ್ತು ಯಾವಾಗ ಹಾಲು ಬರುತ್ತೆ ಆವಾಗ ಮತ್ತೆ ಮಾಡುತ್ತೇನೆ. ಹಾಲನ್ನು ಯಾವಾಗ ಸಿಗುತ್ತೆ ಎಮ್ಮೆ ಹಾಲು 1 ಲೀಟರನ್ನು ಹಾಲು ತೊಗೊಂಡು ಆಯಿತು ಜಮಾಸಿ ಎರಡು ಬೊಗನಿಯನ್ನು ಜಮಾಸಿ ಇದು ತೆಳಗಡೆ ಇನ್ನೊಂದು 2 ಬೊಗನಿ ಮತ್ತು ಇನ್ನೊಂದು 2 ಬೊಗನಿ ದೊಡ್ಡ ತುಂಬಿ ಇಕ್ಕಿ ಅಲ್ಲಿಂದ ಮಾಡಿ ಬೆಣ್ಣೆಯನ್ನು ಮಾಡಿ ಇಕ್ಕುತ್ತೀನಿ. ತೆನೆಯಿಂದ ತಣ್ಣೀರು ಮತ್ತು ನಾರ್ಮಲ್ ನೀರು ಹಾಕಿ ಗ್ರೈಂಡ್ ಮಾಡಿ ಬೆಣ್ಣೆಯನ್ನು ಬರುತ್ತೆ. ಮಜ್ಜಿಗೆಯನ್ನು ಅದರಲ್ಲಿ ಇಷ್ಟು ತುಂಬೋಗುತ್ತೆ. ಅದರಿಂದ ಕೈ ಇಲ್ಲ ತೆಗೆದು ಇದರಲ್ಲಿ ಹಾಕಿದ್ದೀನಿ. ಇವಾಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇಲ್ಲಾಂದರೆ ಒಂದು ಪರಾತು ಏನಾದರೂ ಮುಚ್ಚಿ ಫ್ರಿಜ್ಜಿನಲ್ಲಿ ಇಕ್ತೀನಿ. ಎಲೆಯನ್ನು ತರ್ತಾರೆ. ಎಲೆಯನ್ನು ತಂದಿದ ಮೇಲೆ ಮತ್ತು ಇಲಾಚಿಯನ್ನು ಹಾಕಿ ಕಾಸಿ ಆಯಿತು. ತಣ್ಣಗಾಗಿದ ಮೇಲೆ ಅದರಲ್ಲಿ ಸೋಸಿ ಇಕ್ಕೋದು. ಸ್ವಲ್ಪ ಗರಮನ್ನು ಇರಬೇಕು ಮಾಡಿ ಆಯಿತು. ಅದನ್ನು ಸೋಸಿ ಇಕ್ಕಿ ಹಾಕೋದು. ಇಲ್ಲಿಂದ ಡಬ್ಬಿಯನ್ನು ತಣ್ಣಗಾಗಿದ ಮೇಲೆ ಮತ್ತೆ ಫ್ರಿಜ್ದಲ್ಲಿ ಇಕ್ಕಿ ಹಾಕೋದು. ಫುಲ್ ಗಟ್ಟಿಯಾಗಿ ಆಗುತ್ತೆ ತುಪ್ಪ ಮತ್ತು ಚೆನ್ನಾಗಿರುತ್ತೆ ಟೇಸ್ಟು ಕೂಡ.